ಹಾಯ್ ಫ್ರೆಂಡ್ಸ್, ಏನ್ ಹಾಕೊಳ್ಳಿ ಇವಾಗ? ತೋರಿಸ್ತೀನಿ ನಿಮಗೆ ಏನಂತ. ಮೇಘನಾ ಇಲ್ಲೇ ರೆಡಿ ಆಗಿದ್ದಲ್ಲ. ಹಾಯ್ ಮೇಘನಾ, ನಮಸ್ಕಾರ. ಹಾ, ಚಪ್ಪಲಿ ಇದನ್ನ ಹಾಕೊಂಡಲ್ಲ, ಇದು ಸೆಟ್ ಆಗ್ತತ ಇಲ್ಲ ಅಂತಲಿ ಔಟ್ಫಿಟ್ಗೆ. ಭಿಕ್ಷೆ ಬೇಡಕ್ ಹೋದಂಗೈತೆ, ತಟ್ಟೆ ಇಟ್ಕೊಂಡು. ಹೇಳ್ರೆ ಮ್ಯಾಚ್ ಆಗ್ತತಿಲ್ಲ. ಸೆಟ್ ಆಗ್ತದ ಬಿಡು. ಸೆಟ್ ಆಗ್ತತೆ ಅಂದ್ರೆ ಅದು ಇಲ್ಲಿಂದ ಸೆಟ್ ಆಗ್ತದೆ, ಇಲ್ಲಿಂದ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಮತ್ತೆ ವೆಲ್ಕಮ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಲ್ಲಿ ಹಿಂದೆ ಕನ್ನಡಕ್ಕೆ ನಾನು ಕಾಣಿಸಾಕತ್ತೀನಿ. ಓಕೆ, ಗುಡ್. ನಮ್ಮ ಕಂಟೆಂಟು ಎನಿವೆ, ಆ್ಯಕ್ಚುಲಿ ತುಂಬ ಕೆಲಸ ಇತ್ತು ಆ್ಯಂಡ್ ಪ್ರೊಫೆಷ್ನಲ್ ಹಾಗೂ ಪರ್ಸ್ನಲ್ ಆಗು ಸ್ವಲ್ಪ ಕೆಲಸ ಇತ್ತು. ಬಿಕಾಸ್ ಆಫ್ ವಿಚ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಕಂಟಿನ್ಯೂಯಸ್ ಆಗಿ. ಬಟ್ ಇವಾಗಿಂದ ಹೋಪ್ಫುಲಿ ಮಾಡೋಣ. 1 ತಿಂಗಳಾದ್ಮೇಲೆ ಆಫೀಸಿಗೆ ಹೋಗ್ತಿದ್ದೀನಿ. ಸೊ ಅದಕ್ಕೆ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಮೇಘನಾ ಕೆಳಗೆ ಹೋಗಿದ್ದಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಲೈಕ್ ಏನೋ ತೊಗೊಂಡೋಗೋಕ್ಕೆ, ಟಿಫಿನ್ ಬಾಕ್ಸ್ ತೊಗೊಳೋಕ್ಕೆ. ಸೊ ನಾವು ಜಲ್ದಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಹೋಗೋಣ. ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಮೇಘನಾ ಕೆಳಗಿದ್ದಾರೆ, ಹೋಗೋಣ. ತಿಂದು ಬ್ರೇಕ್ಫಾಸ್ಟ್ ಒಂದು ಚಪಾತಿ ಕರಿ. ಟಿಫಿನ್ ಬಾಕ್ಸ್ ರೆಡಿ ಇದೆ. ಹೆಂಗಿದೆ ಮೇಘನಾ? ನಾನು ಹೆಂಗಿದ್ದೀನ? ಟಿಫಿನ್ ಹೆಂಗೈತಾ? ಟಿಫಿನ್ ಹೆಂಗಿದೆ? ಚೆನ್ನಾಗಿದೆ. ನೀನು ಹೆಂಗಿದ್ದೀವಿ? ಹೋಗ್ಲಿ, ತುಂಬ ಜನ ಕೇಳ್ತಿದ್ದಾರೆ ನಿನ್ನ. ಸೂಪರ್. ಓಕೆ, ಟಿಫಿನ್ ಮಾಡ್ಕೊಂಡು ಮತ್ತೆ ಸಿಗ್ತೇನೆ. ಫುಲ್ಲು ಪಿಂಕ್ ಆಗಿಲ್ಲಲ್ಲ ಇನ್ನು ಸ್ವೀಟ್ಸ್ ಎಲ್ಲ? ಹಾಗೆ ಎಲ್ಲ ಉದ್ರೋದು. ಅಯ್ಯೋ, ನಾ ಇದೊಂದೇ ನೋಡಕತ್ತೀನಿ. ಎನಿವೆ, ಇವಾಗ ಟಿಫಿನ್ ಮಾಡ್ಕೊಂಡು ಬಂದ್ವಿ. ಈ ಶಿವನ್ ಲಿಂಗ ಇತ್ತಂತ, ಶಿವರಾತ್ರಿ ಎಲ್ಲ ಮಾಡಿದ್ರಂತೆ ಇಲ್ಲ. ಸೊ ಡೆಕೋರೇಷನ್ ಎಲ್ಲ ಹಿಂಗಿತ್ತು. ನಾನೆಲ್ಲ ಮುಗ್ಮೇಲೆ ತೋರಿಸ್ತಿದ್ದೀನಿ. ಮೇಘನಾ ಈ ಸ್ಲಿಪ್ಪರ್ಸ್ ಹಾಕೊಂಡ್ಬಂದಿದ್ದಲ್ಲ, ಅದಕ್ಕೆ ನಾವು ಬಸ್ನಾಗ ಬರೋ ಪರಿಸ್ಥಿತಿನಾಗ ಆಗಿದೆ. ಓ, ಪ್ರೆಸ್ಟೀಜ್ ಟೆಕ್ನೋ ಸ್ಟಾರ್ ಅಂತೇಳಿ ಇಲ್ಲ ಬಾ. ಇಲ್ಲೆಲ್ಲ ಕೆಲಸ ಮಾಡೋದು ನಾವು. ಬಟ್ ಇಲ್ಲಿಗೂ ಇದೆ. ಇಲ್ಲಿ ಬಿಟ್ಟು ಹಿಂಗೆ ಸ್ಟ್ರೇಟ್ ಹೋಗಿ ಒಳಗೆ ಹೋಗ್ಬೇಕು. ಸ್ನಾನ ಮಾಡ್ಕಲ್ಲ, ನೀರಿಲ್ಲ ಅಲ್ಲೇ ಬೆಂಗಳೂರಿನಲ್ಲಿ. ನೀರಿಲ್ಲ ಅಂತ ಇವಕ್ಕೆಲ್ಲ ಬಿಡು. ಹಾ, ನೀರಿಲ್ಲ ಅಂತ ಅದು ಅಲ್ಲಲ್ಲೇ ಬರ್ತಿರ್ತದೆ. ಅದೇ ಒಂದೇ ಸ್ವಲ್ಪ ನೀರು. ಕಾಮನ್ ಸೆನ್ಸ್ ದಟ್ ಈಸ್. ಏನು ಅಲ್ಲಲ್ಲ ಸ್ವಲ್ಪ ನೀರು ಹೋಗಿ ಈಜಾಡ್ಬೋ. ಅದೇ ಹೋಗಿರೋದೇ ಹಿಂಗ್ ಫ್ಲೋ ಆಗ್ತಿರೋದು, ಮತ್ತೆ ಮೇಲೆ ಬರ್ತದೆ, ಮತ್ತೆ ಫ್ಲೋ ಆಗ್ತದೆ. ಹಾಯ್ ಫ್ರೆಂಡ್ಸ್, ಇದೇನಂತೆ ಇವಾಗ ಜಸ್ಟ್ ಚಪ್ಪಲಿ ಕಿತ್ತೋಗಿದೆ. ಸ್ವಲ್ಪ ಅಬ್ಸರ್ವ್ ಮಾಡಿ. ನಂಗೆ ಟೈಟಲ್ ಸಿಕ್ತು, ಮೇಘನಾ ಚಪ್ಪಲಿ ಕಿತ್ತಾಯ್ತು. ಬಾಲೇ ನಿನಗೆ ಆಟ ಆಗೈತಲ್ಲ. ಮೇಘನಾ ಚಪ್ಪಲಿ ಕಿತ್ತೋಗಿದೆ. ಚಪ್ಪಲಿ 3 ಸರಿ ಹಾಕೊಂಡ್ರು ನೋಡಷ್ಟೇ. ಬರೀ 3 ಸತಿಗೆ ಕಿತ್ತೋಯ್ತಾ? 1 ತಾಸು ಆಗ್ತದೆ ಇವಾಗ ಆಫೀಸಿಗೆ ಹೋಗೋಷ್ಟೊತ್ತಿಗೆಲ್ಲ. ಅದು ಆಫೀಸ್ ಬಿಟ್ಟಾಳೆ, ಮನೆ ಬಿಟ್ಟಾಳೆ, ಇಲ್ಲ ಕೇಳು. ಚಪ್ಪಲಿ ತಗೊಂಬರಕ ಇನ್ನೊಂದು ಜೋಡಿ. ನಿಮ್ಮ ಝೂಮ್ ಆಗೋದು ನೋಡೋದಕ್ಕೆ ಮತ್ತೆ. ನನ್ನ ಕೊಲ್ಲಿಗೆ ಕಾಲ್ ಮಾಡ್ತಿದ್ದಾರ, ನಮ್ಮ ಫ್ರೆಂಡಿಗೆ. ಬರೋ ಟೈಮ್ನಾಗ ಇನ್ನೂ ಒಂದು ಜೋಡಿ ಚಪ್ಪಲ್ ಏನೋ ತರಕಾದ್ರೆ. ಅದಕ್ಕೆ ಇಂಥದ್ದು ಹಾಕೊಂಬಂದ್ರೆ ಏನಂತ ತೊಂದರೆ ಆಯ್ತಾ? ಶೂಸ್, some normal slippers or something from the shop. ಅದು ನಾವು ಇಲ್ಲಿಂದನೇ ತರ್ಬೋದಿತ್ತಲ್ಲ. ಹಾ ಹಾ ಹಾ, ಇಲ್ಲಿದೆ ಒಂದು ಶಾಪು. ಹಾ, ಹೋಗೋಣ ಬಾ. ಸಿಗ್ನಲ್
ಮೇಲೆ ಐತೆ. ಮತ್ತೆ ಈ ಕಡೆ ಬಂದ್ವಿ, ಇಲ್ಲೊಂದು ಫುಟ್ವೇರ್ ಶಾಪ್ ಇದೆ, ಮೇಘನಾಗ್ ಚಪ್ಪಲ್ ತಗೊಂಡು ಹೋಗೋಣ. ಸೈಜ್ ಇಲ್ಲ ಅಂದ್ರೆ ಸೈಜ್ ಇರ್ತದಪ್ಪ, ಯಾಕಿರಲ್ಲ. ಸೊ ಆಫೀಸಿಗೆ ಹೋಗೋದ್ ಬಿಟ್ಟು ಇದೆಲ್ಲ ಮಾಡಕತ್ತೀವಿ, ಚಪ್ಪಲ್ ಹುಡ್ಕಾಕತ್ತೀವಿ. ಕರೆಕ್ಟ್. ನಾನು ಏನ್ ಮಾಡೋದಂತ ಯೋಚನೆ ಮಾಡ್ತಿದ್ದೆ, ಕರೆಕ್ಟ್ ಆಗಿ ಕೊಟ್ಟಲ್ವಾ. ಏನ್ ಟೈಟಲ್ ಏನ್ ಇಡ್ತೀವಿ ಹೋಗ್ಲಿಕ್ಕೆ? ಚಪ್ಪಲಿ ಹರಿದು ಪರದಾಡ್ದ ಮೇಘನ. ಮತ್ತಿನ್ನೊಂದ್ಸಲ ಚಪ್ಪಲಿ ಹರಿದು ಪರದಾಡಿದ ಮೇಘನ. ಓಕೆ, ಟೈಟಲ್ ಇದೆ. ಇಲ್ಲ, ಚಪ್ಪಲಿ ಅಂಗಡಿಗೆ ಬಂದ್ವಿ. ಇಷ್ಟ ಆಗಿದೆ ಚಪ್ಪಲ್ ನೋಡ್ತಿದ್ದ. ಮೇಘನಾಗಿದು ಇಷ್ಟ ಆಯಿತು, ನನಗೂ ಇದೆ ಇಷ್ಟ ಆಯಿತು. ಬಟ್ ಚೆಕ್ ಮಾಡ್ತದೆ. ನಿನ್ನ ಮುಸುಡಿನೇ ನೋಡಿದ್ದೀನಿ. ಹ್ಞೂ ಹೌದು, ನನ್ನ ಮುಸುಡಿ ಬೆಳಿಗ್ಗೆ ಎದ್ದು ನನ್ನ ಮುಖ ನೋಡಿದ ತಕ್ಷಣ ನೀನು ಅಂದಿದ್ದೆ ಚಪ್ಪಲಿ ಅಂತ ಹರಿತು. ಏನಂತ? ಎಲ್ಲಿಂದ ತಗೊಂಬಂದಿ ಚಪ್ಪಲಿ ಅಂದು ಹರಿತು. ಮತ್ತೆ ಕೇಳ್ದೆ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡಿದೆ, ಕೇಳಿದೆ. ನೀವು ತಗೊಂಡಿದ್ದಾದ್ರೆ ಎಷ್ಟು ಒಳ್ಳೆ ತಗೊಂಡು ಹೇಳಿದ್ರೆ ಸೆಲೆಕ್ಷನ್ ಆಯ್ತಾ? ಸ್ವಲ್ಪ ಕರೆಕ್ಟಾಗಿ ಆ ಕಡೆ ಟೈಟ್ ಇಲ್ವಾ ನಿಂಗೆ? ಕಂಫರ್ಟಬಲ್ ಇದಾನ? ಟೈಟ್ ಇಲ್ಲ, ಹಂಗೆ ಬೆಲ್ಟ್ ಅಲ್ಲ, ಆಮೇಲೆ ಅಷ್ಟೇ ಲೂಸ್ ಆಗಿ. ರಿಚ್ ಕಿಡ್ ನೋಡಿ, ಹೋಗ್ತಲ್ಲ ಹಿಂಗೆ ಶಾಪಿಂಗ್ ಮಾಡ್ಕೊಂಡು ಹೋಗೋದು ಆಫೀಸಿಗೆ. ಶಾಪಿಂಗ್ ಚಪ್ಪಲಿ ಹರಿದ್ರೆ ಮತ್ತೆ ಮಾಡ್ಬೇಕು ಶಾಪಿಂಗ್ ಆಯಿತು. ಯಾವಾಗಿಂದ ಈ ಕೆಲ್ಸಕ್ಕೆ ಸೇರಿ? ಜಸ್ಟ್ ಮೇಘನ ಬೆಳಿಗ್ಗೆ ನನ್ನ ಮುಖನೇ ನೋಡಲ್ಲ. 600 ರೂಪಾಯಿ ಡಮ್ ಅನ್ಸಿದ್ರು. ನೋಡೋಣ, ಇವಾಗ ಆಫೀಸಿಗೆ ಹೋಗೋಣ, ಟೈಮ್ ಆಗ್ತಿದೆ. ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಬೇಕು, ಡೈರೆಕ್ಟ್ ಆಫೀಸ್ನಲ್ಲಿ ಸಿಗ್ತೇನೆ. ಆಫೀಸ್ ಹತ್ತಿರ ಬಂದಿದ್ದೀವಿ. ಫುಲ್ ಚೇಂಜ್ ಆಗಿದೆ ಆ್ಯಕ್ಚುಲಿ, ಫುಲ್ ಡೆಕೋರ್ ಎಲ್ಲ ಚೇಂಜ್ ಮಾಡಿದ್ದಾರೆ. ತೋರಿಸ್ತೀನಿ ನಾನು ಹೇಗಿದೆ ಅಂತಂದು. ಅಷ್ಟೇ ಓಕೆ, ತಗೊಂಡಿನ ಮತ್ತೆ 600 ರೂಪಾಯಿ ಕೊಟ್ಟು. ಓಕೆ, ಹೌದು. ಈ ಸ್ಲಿಪ್ಪರ್ಸ್ ಬಂದು 530 ರುಪೀಸ್ ಆಗಿದೆ ಡಿಸ್ಕೌಂಟ್, ಅಂದರೆ ಲೈಕ್ ಬಾರ್ಗೇನ್ ಮಾಡಿಬಿಟ್ಟು 600ಗೆ ಹೇಳಿದ್ರು. ಆ್ಯಂಡ್ ನಮ್ಮ ಆಫೀಸ್ ಮುಂಚೆ ಎಲ್ಲ ಇದೆಲ್ಲ ನಿಮಗೆ ಕಾಣಿಸ್ತಿದ್ದಿಲ್ಲ, ಇಲ್ಲೆಲ್ಲ ಶೀಟ್ ಇತ್ತು, ಇವಾಗೆಲ್ಲ ಗಿಡ ಎಲ್ಲ ಹಾಕಿದ್ದಾರೆ, ವಿಚ್ ಇಸ್ ನೈಸ್, ಒಳ್ಳೆಯದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಆಫೀಸ್ ಇವಾಗ. ಅಲ್ಲಿದೆಲ್ಲ ಕಾಗ್ನಿಸೆಂಟ್. ಸೊ ನಮ್ಮ ಆಫೀಸ್ ಇಲ್ಲಿಂದ ಸೆಕ್ಯೂರಿಟಿ ಚೆಕ್ಸ್ ಆಗುತ್ತೆ ಕಾರ್ಗೆಲ್ಲ, ಲೈಕ್ ಕಾರೆಲ್ಲ ಹೀಗೆ ಎಂಟ್ರಿ ಕೊಡೋದಲ್ಲ, ಅಲ್ಲಿಂದ ಕೂಡ ಎಂಟ್ರಿ ಕೊಡ್ಬೋದು. ನಾರ್ಮಲಾಗಿ ನಾವು ಅಲ್ಲಿಂದನೇ ಹೋಗ್ತೀವಿ, ಬಟ್ ಇಲ್ಲಿಂದ ಕೂಡ ಕೊಡ್ಬೋದು. ಇನ್ನು ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಇಲ್ಲೇ ಇದ್ದಾವೆ. ಲಿಟ್ರಲಿ 1 ತಿಂಗಳಾದ್ಮೇಲೆ ನಾನು ಹೋಗ್ತಿದ್ದೀನಿ ಆಫೀಸ್ಗೆ. ನಿನ್ನ ಅನಿಸಿಕೆ ಮೇಘನ? ಯಾಕಾದ್ರೂ ಬಂದ್ಲಪ್ಪ ಅನಿಸ್ತೆ. ಸೊ ಚೆನ್ನೈ ಆಫೀಸಿಗೂ ನಾನು ಒಂದ್ಸತಿ ವಿಸಿಟ್ ಮಾಡಿದ್ದೆ, ಕ್ಲೈಂಟ್ ವಿಸಿಟ್ಸ್ಗೆ. ಅಲ್ಲಿ ಕೂಡ ಹೀಗೆ ಎಂಟ್ರಿ ಇದೆ, ಅಲ್ಲಿ ಕೂಡ ಹೀಗೆ ಆಲ್ಮೋಸ್ಟ್ ಹೀಗೆ ಮಾಡಿದ್ದಾರೆ. ಆಫೀಸ್ ದೊಡ್ಡದಿರುತ್ತೆ ಅಲ್ಲಿ ಕೂಡ. ಫುಲ್ ಬಿಸಿಲಿದೆ ಬೆಂಗಳೂರಿನಲ್ಲಂತೂ, ಸೆಕೆ. ಬಟ್ ಟೈಮ್ ಆಗ್ತಿದೆ, ಹೋಗೋಣ ಆಫೀಸಿಗೆ ಹೋಗಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ. ಜಸ್ಟ್ ಮೇಘನ ಎಲ್ಲ ಫಸ್ಟ್ ಫ್ಲೋರಿಗೆ ಹೋಗಿದ್ದಾರೆ, ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ನನ್ನ ಫ್ರೆಂಡ್, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬರ್ತಾರೆ. ಅಷ್ಟೋ ತನಕ ನಾನು ನನ್ನ ಫ್ಲೋರಿಗೆ ಹೋಗಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಬಿಗಿನ್. ಓಕೆ, ಸೊ ಇವಾಗ ಲಂಚ್ ಟೈಮ್ ಆಗಿದೆ, 2:30. ಸೊ ಹಾಗೆ ಊಟಕ್ಕೆ ಬಂದಿದೆ. ಬಿರಿಯಾನಿ ಹೆಸರು ಏನು ಗೊತ್ತಾ? ಬಾಯಿ ಬಿಟ್ಟು ಬಿರಿಯಾನಿ. ಬಾಯಿ ಬಿಟ್ಟ? ಬಾಯಿ ಬಿಟ್ಟು. ಬಾಯಿ ಬಿಟ್ಟು, ವಾಯ್ವಲ್ಲೇ 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 ಬಾಯಿ ಬಿಟ್ಟು 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 ಬಾಯಿ ಬಿಟ್ಟು ಬಿರಿಯಾನಿ. ಬಾಯಿ ಬಿಟ್ಟು ಅಂದ್ರೆ क्या होता है? किसको पता? वो आए हुए ನಿನ್ನ ಇಮ್ಯಾಜಿನೇಷನ್ ಆಗಿ ಏನು ಅನ್ಸುತ್ತೆ ಅದು? ಬಾಯಿ ಬಿಟ್ಟು ತಿನ್ರು ಅಂತ. ನಾವು ನೋಡಿ ಚೆನ್ನಾಗಿ ಚಪಾತಿ ಏನು ಸ್ಪೆಷಲ್ ಬೇಕು ಗೊತ್ತು.
ನಾನು ಇವತ್ತು ಚಪಾತಿ ಮತ್ತೆ ಇದೇನು ಕರ್ರಿ ಅಂತಾರೆ ಇದು ಚೆನ್ನದ ಓಕೆ ಸೊ ಮಧು ಬಂದು ಮನೆಯಾಗೆಲ್ಲ ಕುಕ್ ಮಾಡ್ಕೊಂಡು ತಾಂಬರ್ತಲ್ಲ ವೆರೈಟಿ ನಾವು ಅಷ್ಟೇ ನಾವು ಕುಕ್ ಮಾಡ್ಕೊಂಡೆ ತಾಂಬರ್ತಿದ್ವಿ. ನನಗೂ ಇವಾಗೆ ಗೊತ್ತಾಯ್ತು. ಊಟ ಮಾಡೋಣ. ವಾಟ್ ಡಸ್ ಇಟ್ ಮೀನ್? ಬರ್ರೇ ಇಂಥ ಡಬಲ್ ಮೀನಿಂಗ್ ಜೋಕ್ಗಳು ನಾ ಕನ್ನಡದಾಗ ಮಾತಾಡಿದ್ರು ಕೂಡ. ವಾಟ್ ಡಿಡ್ ಐ ಸೇ? ಟೆಲ್ ಮಿ. ಇಟ್ ಇಸ್ ನಂಗು, ನಾಟ್ ನಂಗ. ನಂಗು ಆಲ್ಸೋ डिस्कशन नोड़ो. ये जाएगा यार यूट्यूब पे. नहीं कुछ ये भी जाएगा. जस्ट ಊಟ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ. ಕೆಲಸ ಅಂದ್ರೆ ಇದೆ ಪ್ಲೇಟ್ ಎತ್ತೋದು. ನೀನು ಇಲ್ಲಿ ಬರೋದು ಪ್ಲೇಟ್ ಎತ್ತಕ್ಕೆ ತಾನೆ. ಆಮೇಲೆ ಇವೆಲ್ಲ ಊಟ ಮುಗೀತು, ಅದಕ್ಕೆ ಪ್ಲೇಟ್ ಇಡಕ್ಕೆ ಹೋಗ್ತಿದ್ವಿ. ಇಲ್ಲಿ ಇಡ್ತೀವಿ ಪ್ಲೇಟ್. ಇಲ್ಲಿ ಟಿವಿ ಎಲ್ಲ ಹಾಕಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನು ಮಾಡ್ಬಿಟ್ಟು ನಿನ್ನ ಚಪ್ಪಲ್ ಬ್ರೇಕ್ ಆಗಿದ್ದು. ಜಸ್ಟ್ ಇವಾಗ ಊಟ ಮಾಡ್ಕೊಂಡ್ ಬಂದಿದ್ದೀವಿ. ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಮೇಘನೆಲ್ಲ ಪ್ಯಾಕ್ ಮಾಡಿದ್ದಾಳೆ. ಹೋಗೋಣ. ಎಸ್. ಸೊ ನಾನು ಪ್ಯಾಕ್ ಮಾಡಿದ್ದೀನಿ. ಲೈಕ್ ಮಗೊಂದು ತೊಳೆದ್ಬಿಟ್ಟು ಲೆಟ್ಸ್ ಲೀವ್. ಇಲ್ಲಿಂದ ತೋರಿಸ್ತೀನಿ. ಈ ಸದ್ಯಕ್ಕೆ ನಾನು ಕಾಣಿಸ್ತಿದ್ದೀನಿ, ಬಟ್ ಇಲ್ಲಿಂದ ತೋರಿಸಿ ನೋಡಿ. ಇದೆಲ್ಲ ಬೇರೆ ಕಂಪ್ನಿ. 9:30 ಆಗ್ತಿದೆ. ಹೋಗೋಣ. ಓಕೆ ಲೆಟ್ಸ್ ಗೋ. ಆಲ್ಮೋಸ್ಟ್ ಆಯಿತು. ಡೈರೆಕ್ಟ್ ಬೀಚಿನಲ್ಲಿ ಸಿಗ್ತೀನಿ ಮತ್ತೆ. ಸೊ ಇದು ನೈಟ್ ವ್ಯೂ ಹೀಗಿದೆ. ಇಷ್ಟು ದೊಡ್ಡದು ನಮಗೆ. ವಾಲ್ಮೀಕಿ ನೋಡಿ ಹೆಂಗೆ ಕಾಣಿಸ್ತಿದೆ. ಹೇ ಗಾಯ್ಸ್, ಜಸ್ಟ್ ಇವಾಗೆ ಮತ್ತೆ ಪಿ ಜಿಗೆ ಬಂದಿದ್ದೀವಿ. ಸೊ ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ ಸದ್ಯಕ್ಕೆ. ಮೇಘನ ಇಲ್ಲೇ ಇದ್ದಾಳೆ. ನೋಡೋಣ ಡಿನ್ನರ್ನಲ್ಲಿ ಏನು ರೆಡಿ ಆಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಚಲೋ ಲೆಟ್ಸ್ ಗೋ. ಹೋಗೋಣ. ಬಾಬಾ ಹೋಗೋಣ. ಸೊ ಇವಾಗ ನನ್ನ ತಮ್ಮೆಯಿಂದ ಸ್ಪೆಷಲ್ ಚಿಕನ್ ಮತ್ತು ಚಪಾತಿ ಮಾಡಿದ್ದಾರೆ. ಇಲ್ಲಂದ್ರೆ ಕ್ಯಾಬೇಜ್ ಇತ್ತು. ಸಾಂಗ್ಸ್ ಎಲ್ಲ ನೋಡ್ತಿದ್ದೀವಿ. ಸ್ವಲ್ಪ ಎಂಟರ್ಟೈನ್ಮೆಂಟ್. ಊಟ ಮುಗಿಸ್ಕೊಂಡು ಎನರ್ಜಿ ಎಕ್ಕಡ್ರಾ. ಹೇ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಜಸ್ಟ್ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಮೇಘನ ಇಲ್ಲೇ ಇದ್ದಾಳೆ ದೇವ್ರ ಥರ. ಬಟ್ ಎನಿವೆ, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ವಿ ಮೇಘನ ಪರದಾಟ, ಕಿತ್ತಾಟ, ನಮ್ಮ ಹುಚ್ಚಾಟ. ಸೊ ಒಂದು ಚಪ್ಪಲಿಯಿಂದ ಬಂದಿದ್ದ ಕತೆ ಒಂದು ಚಪ್ಪಲಿಗೆ ಮುಗೀತು. ಓಕೆ, ಮೇಘನ ಅದೆಲ್ಲ ಮರ್ಯಾದೆ ತೆಗ್ದಿದ್ದಾಯ್ತು. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಉಳಿಸೋಣ. ಇವತ್ತಿನ ವೀಡಿಯೋನಾಗ ಸ್ವಲ್ಪ ಉಳಿಸೋಣ, ನಾಳೆ ಎಲ್ಲ ತೆಗಿಬೋದು ಅದನ್ನು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ, ಎಂಟರ್ಟೈನ್ಮೆಂಟ್ ಆಗಿತ್ತು ಅಂದ್ಕೊತಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಇರುತ್ತೆ, ಗಟ್ಟಿಯಾಗಿ ಪ್ರೆಸ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಯಾ, ಬಾಯ್. ಮಾಡು. ಬರೇ ಇಂಥ ಕೆಲಸನೇ ಮಾಡೋದು, ಆ ಕಡೆ ಈ ಕಡೆ. ವಾಟ್ ಯು ಸೇ? ಆಯ್ತಾಯ್ತು, ಇದು ಬ್ಲೂಪರ್ಲೆ.